ವಿಡಿಯೋನ ಸ್ಕಿಪ್ ಮಾಡಿ ನೋಡಿಬಿಟ್ಟು ರಿಸಲ್ಟ್ ಬಂದಿಲ್ಲ ಅಂತ ನನ್ನನ್ನಂತೂ ಬ್ಲೇಮ್ ಮಾಡಬೇಡಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಅಂತ ಕೇಳ್ಕೊಳ್ತೀನಿ. ತುಂಬ ಅಂದರೆ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ ಈ ವ್ಲಾಗು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಧನ್ಯ. ನಿಮಗೇನಾದ್ರೂ ಕುಕಿಂಗ್, ಹೆಲ್ತ್ ಟಿಪ್ ಮತ್ತು ವ್ಲಾಗ್ ವಿಡಿಯೋಸಲ್ಲಿ ಇಂಟ್ರೆಸ್ಟ್ ಇತ್ತು ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಬಿಕಾಸ್ ಈ ಎಲ್ಲ ಕಾಂಟೆಂಟ್ ಮೇಲೆ ನಾನು ವೀಡಿಯೋಸ್ನ ಮಾಡ್ತಾ ಹೋಗ್ತೀನಿ. ಸೊ ಥಂಬ್ನೇಲ್ ನೋಡಿ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ. ಇವತ್ತಿನ ವ್ಲಾಗ್ ಬಂದು ನನ್ನ ಒಂದು ಫೇಸ್ ಈ ಬ್ರೈಟ್ನೆಸ್ಸಿಗೆ, ನನ್ನ ಸ್ಕಿನ್ನಲ್ಲಿರುವಂತಹ ಈ ಒಂದು ಕಲೆಗಳಾಗಿರ್ಬೋದು ಮತ್ತು ಫೇಸಲ್ಲಿರುವಂಥ ಚಿಕ್ಕ ಚಿಕ್ಕ ಹೇರ್ಸ್ನ ರಿಮೂವ್ ಮಾಡಲಿಕ್ಕೆ ಯಾವ ಥರ ನಾನು ಹೋಮ್ ರೆಮಿಡಿನ ಯೂಸ್ ಮಾಡಿಕೊಂಡು ಹೋಮ್ ಮೇಡ್ ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೊಳ್ತೀನಿ ಮತ್ತು ಹೇಗೆಲ್ಲ ಸ್ಟೆಪ್ಸ್ನ ಫಾಲೋ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಈ ಒಂದು ವ್ಲಾಗ್ ಆಗಿರುತ್ತೆ. ಈ ಒಂದು ಫೇಸ್ ಪ್ಯಾಕ್ನ ಒಂದು ಯೂಸಸ್ನ ತಿಳ್ಕೊಳ್ಳೋದಾದರೆ, ಈ ಒಂದು ಫೇಸ್ ಪ್ಯಾಕ್ನ ಮಾಡ್ಕೊಳ್ಳೋದ್ರಿಂದ ಕಣ್ಣು ಕೆಳಗಡೆ ಇರುವಂತಹ ಡಾರ್ಕ್ ಸರ್ಕಲ್ಸ್ ಮತ್ತು ಪಿಂಪಲಿಂದ ಆಗಿರುವಂತಹ ಡಾರ್ಕ್ ಮಾರ್ಕ್ಸ್ಗಳು ಮತ್ತು ಲಿಪ್ಸ್ ಅಂಡರಲ್ಲಿ ಆಗಿರುವಂಥ ಡಾರ್ಕ್ನೆಸ್ಸು ಮತ್ತು ನೋಸ್ ಬ್ರಿಡ್ಜಲ್ಲಿ ಇರುವಂಥ ವೈಟ್ ಹೆಡ್ಸ್ ಇದೆಲ್ಲದನ್ನು ರಿಮೂವ್ ಮಾಡಲಿಕ್ಕೆ ಈ ಒಂದು ಹೋಮ್ ಮೇಡ್ ಫೇಸ್ ಪ್ಯಾಕ್ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ವೀಡಿಯೋಸ್ನ ಕ್ಲಿಕ್ ಮಾಡಿದ್ದೀರಾ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಒಂದು ಚಾನಲ್ ಗ್ರೋತ್ ಆಗಲಿಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಸಹಕಾರ ನನ್ನ ಚಾನಲ್ ಮೇಲೆ ಇರಲೇಬೇಕು. ಸೊ ಪ್ಲೀಸ್ ವಿಡಿಯೋಸ್ನ ಕೊನೆ ತನಕ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಸೊ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಬನ್ನಿ. ಮೊದಲಿಗೆ ಸ್ಟವ್ನ ಹಚ್ಕೊಂಡು ಒಂದು ಚಿಕ್ಕದಾಗಿರುವಂಥ ಒಂದು ಪಾತ್ರನ ಇಟ್ಕೊಂಡಿದ್ದೀನಿ. ಅದಕ್ಕೆ ಈ ಲೋಟದಲ್ಲಿ ಒಂದು ಅರ್ಧ ಲೋಟ ಆಗೋಷ್ಟು ಹಾಲನ್ನು ಹಾಕ್ಕೊಂಡು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿಣ ಪೌಡರ್ನ ತೊಗೊಂಡಿದ್ದೀನಿ. 1 ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಬೇಕು. ಒಂದು 2 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಸ್ಪೂನಲ್ಲಿ ತಿರುಗಿಸ್ಕೊಳ್ತಾ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಈ ಥರ ಕುದಿಲಿಕ್ಕೆ ಶುರು ಆಗುತ್ತೆ. ಒಂದು 2 ನಿಮಿಷ ಈ ಥರ ಕುದ್ದಾದ ನಂತರ ಸ್ಟವ್ನ ಆಫ್ ಮಾಡಿಕೊಂಡು 2 ಮಿನಿಟ್ಸ್ ಅದನ್ನು ಆರಲಿಕ್ಕೆ ಬಿಟ್ಬಿಡಬೇಕು. ಆರಾಗಿದ್ದಾದ ನಂತರ ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡು 2 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಅದಾದ ನಂತರ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಾಫಿ ಪೌಡ್ರನ್ನ ತೊಗೊಂಡಿದ್ದೀನಿ. ಬ್ರೂ ಕಾಫಿ ಪೌಡ್ರನ್ನ ತೊಗೊಂಡಿದ್ದೀನಿ, ನೀವು ಯಾವುದಾದ್ರೂ ತೊಗೊಳ್ಳಿ. ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆನ ತೊಗೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಸ್ವಲ್ಪನೂ ಗಂಟಿಲ್ದೇ ಇರೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡ್ತಾ ಇದ್ದೀರಲ್ಲ, ಸ್ವಲ್ಪನೂ ಗಂಟಿಲ್ದೇ ಇರೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಕಸ್ಮಾತ್ ತೆಳು ಆಯಿತು ಅಂದರೆ ಇನ್ನೂ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡ್ತಾ ಇದ್ದೀರಲ್ಲ, ಇಷ್ಟು ಗಟ್ಟಿ ಕನ್ಸಿಸ್ಟೆನ್ಸಿಗೆ ನೀವು ಬರೋ ಥರ ನೋಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಫೇಸ್ ಪ್ಯಾಕಿಗೆ ಯೂಸ್ ಮಾಡಿರುವಂಥ ಇಂಗ್ರೀಡಿಯೆಂಟ್ ಬಂದು ಎಲ್ಲ ನ್ಯಾಚುರಲ್ ಆಗಿರುತ್ತೆ. ಗುಡ್ ಎಫೆಕ್ಟನ್ನು ಕೊಡೋ ಅಂಥವೇ ಆಗಿರ್ತವೆ. ನೋಡ್ತಾ ಇದ್ದೀರಲ್ಲ ನೀವೇನೆ ಎಷ್ಟು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಅಂತ. ಇವಾಗ ಫೇಸ್ ವಾಶನ್ನು ಮಾಡ್ಕೊಂಡು ಬಂದು ನಾನು ನೆಕ್ಸ್ಟು ಐಸ್ ಕ್ಯೂಬ್ ಮಸಾಜನ್ನು ಕೊಟ್ಕೊಳ್ತಾ ಇದ್ದೀನಿ. ಒಂದು 2 ರಿಂದ 3 ಐಸ್ ಕ್ಯೂಬನ್ನು ತೊಗೊಂಡು ನೀಟಾಗಿ ಈ ಥರ ರೊಟೇಟ್ ಮಾಡಿಕೊಂಡು ನೀಟಾಗಿ ಮಸಾಜ್ ಕೊಟ್ಕೊಬೇಕು ಫೇಸಿಗೆ ಮೊದಲು. ಅದಾಗಿದ್ದಾದ ನಂತರ ನಾನು ನೆಕ್ಸ್ಟ್ ಸ್ಟೆಪ್ಪನ್ನು ಫಾಲೋ ಮಾಡ್ತಾ ಹೋಗೋಣ. ಸೊ ಫೇಸ್ಗೆ ಐಸ್ ಕ್ಯೂಬ್ ಮಸಾಜ್ ಎಲ್ಲ ನೀಟಾಗಿ ಮಾಡಿ ಆಗಿದೆ. ನೀಟಾಗಿ ಒಂದು 2 ರಿಂದ 3 ಐಸ್ ಕ್ಯೂಬಲ್ಲಿ ನೀಟಾಗಿ ಈ ಥರ ಮಸಾಜ್ ಕೊಟ್ಟ ನಂತರ ನಾವು ಇವಾಗ ಫೇಸ್ ಪ್ಯಾಕಿಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಬರೋಣ. ನಾನು ಆವಾಗಲೇ ರೆಡಿ ಮಾಡಿಟ್ಟಿರುವಂತಹ ಫೇಸ್ ಪ್ಯಾಕ್ ಜೊತೆಗೆ ಸ್ವಲ್ಪ ಹಾಲು, ಕಡಲೆ ಹಿಟ್ಟು ಮತ್ತು ನೀರನ್ನು ತೆಗೆದು ಇಟ್ಕೊಂಡಿದ್ದೀನಿ. ಸೊ ಇವಾಗ ಫೇಸ್ ಎಲ್ಲ ನೀಟಾಗಿ ವಾಶ್ ಮಾಡಿ ಐಸ್ ಕ್ಯೂಬ್ ಮಸಾಜ್ ಕೂಡ ಮುಗಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಬಂದು ಮಿಲ್ಕಲ್ಲಿ ಫೇಸ್ನ ನೀಟಾಗಿ ಕ್ಲೆನ್ಸ್ ಮಾಡ್ಕೊಳ್ಬೇಕು. ಸೊ ಫಸ್ಟಿಗೆ ಕೈನ ಚೆನ್ನಾಗಿ ನೀಟಾಗಿ ಸೋಪ್ ಹಾಕಿ ನೀಟಾಗಿ ತೊಳ್ಕೊಳ್ಳಿ. ಸೊ ಸ್ವಲ್ಪನೂ ಕೊಳೆ ಇಲ್ಲದೆ ಇರೋ ಹಾಗೆ ನೀಟಾಗಿ ಕೈನ ವಾಶ್ ಮಾಡಿಕೊಂಡು ಆನಂತರ ಈ ಸ್ಟೆಪ್ಸ್ಗಳನ್ನ ಫಾಲೋ ಮಾಡ್ತಾ ಹೋಗಬೇಕು. ನೆಕ್ಸ್ಟು ನಾನು ಸ್ವಲ್ಪ ಹಾಲನ್ನು ತೆಗೆದು ಇಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಈ ಥರ ಕೈ ಮೇಲೆ ಹಾಕ್ಕೊಂಡು ಸ್ವಲ್ಪನೇ ತೊಗೊಂಡು ಫೇಸ್ ಮೇಲೆ ಈ ಥರ ಮಸಾಜ್ ಮಾಡ್ಕೊಬೇಕು. ನೋಡ್ತಾ ಇದ್ದೀರಲ್ಲ, ನೀಟಾಗಿ ಫೇಸ್ಗೆಲ್ಲ ಈ ಥರ ಹಚ್ಕೊಳ್ಳಿ. ಮೊದಲಿಗೆ 2 ಕೈಗೆ ಈ ಥರ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಮಸಾಜ್ ಮಾಡಬೇಕು. ನಿಮಗೆ ಗೊತ್ತಿದೆಯಲ್ವಾ, ಫೇಸ್ ಮಸಾಜು ಕೆಲವೊಂದು ಸ್ಟೆಪ್ಸ್ಗಳಿರುತ್ತೆ ಅಲ್ಲ, ನೀಟಾಗಿ ಅದನ್ನು ಫಾಲೋ ಮಾಡಿಕೊಂಡು ಮಸಾಜ್ ಮಾಡ್ಕೊಳ್ಬೇಕು. ಹಾಲೇನಾದರೂ ಡ್ರೈ ಆಯಿತು ಅಂದರೆ ಮತ್ತೆ ಸ್ವಲ್ಪ ಹಾಲನ್ನು ಕೈಗೆ ಹಾಕ್ಕೊಂಡು ನೀಟಾಗಿ ಮಸಾಜ್ ಮಾಡ್ಕೊಬೇಕು. ಫೋರೆಡ್ ಹತ್ರ ಗೆರೆ ಬಂದುಬಿಟ್ಟಿರುತ್ತೆ ನೋಡಿ, ರಿಂಕಲ್ಸ್ ಎಲ್ಲ ಆಗಿರುತ್ತಲ್ಲ, ಆ ಥರ ಆಗಬಾರ್ದು ಅಂದರೆ ನೀಟಾಗಿ ಈ ಥರ ಮಸಾಜ್ ಮಾಡ್ಕೊಳ್ಳಿ. ಕೆಲವೊಂದು ಸ್ಟೆಪ್ಸನ್ನು ಫಾಲೋ ಮಾಡಿಕೊಂಡು ತುಂಬ ಪ್ರೆಸ್ ಮಾಡಿ ಹಂಕಿ ಎಲ್ಲ ಮಸಾಜ್ ಮಾಡಬಾರ್ದು ಫೇಸಿಗೆ. ಸೊ ಲೈಟಾಗಿ ಮಸಾಜ್ ಮಾಡ್ತಾಯಿದ್ರೆ ನಮಗೆ ಫುಲ್ ರಿಲ್ಯಾಕ್ಸ್ ಥರ ಫೀಲ್ ಆಗ್ತಾ ಇರಬೇಕು. ಸೊ ಆ ಥರ ಒಂದು ಮಸಾಜನ್ನು ಕೊಟ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಇವಾಗ
ಸೊ ಇವಾಗ ನೋಡಿ ಹಾಲಲ್ಲಿ ನೀಟಾಗಿ ಫೇಸನ್ನು ಈ ಥರ ಕ್ಲೆನ್ಸ್ ಮಾಡ್ಕೊಂಡಿದ್ದ ತಕ್ಷಣ ಯಾವ ಥರ ಶೈನ್ ಕಾಣಿಸ್ತಾ ಇದೆ ಫೇಸ್ ಅಂತ ಹೇಳಿಬಿಟ್ಟು ಎವ್ರಿ ಡೇ ನಿಮ್ಮ ಫೇಸ್ ಏನಾದರೂ ಗ್ಲೋ ಆಗಬೇಕು, ನಿಮಗೆ ಫೇಸಲ್ಲಿ ಇರುವಂಥ ಡಾರ್ಕ್ ಸರ್ಕಲ್ಸ್, ಇಲ್ಲೇ ಪಿಂಪಲ್ಸ್ ಆಗಿರೋದು, ಬ್ಲ್ಯಾಕ್ ಮಾರ್ಕ್ಸ್ ಎಲ್ಲ ಇರುತ್ತೆ ನೋಡಿ, ಅದೆಲ್ಲ ರೆಡ್ಯೂಸ್ ಆಗಬೇಕು ಅಂದರೆ ಎವ್ರಿ ಡೇ ಸ್ವಲ್ಪ ಕಾಯಿಸ್ತಾ ಇರುವಂತಹ ಹಸಿ ಹಾಲನ್ನು ತಗೊಂಡು ಫೇಸ್ ಮೇಲೆ ಈ ಥರ ಒಂದಷ್ಟು ಸ್ಟೆಪ್ಸ್ಗಳನ್ನ ಫಾಲೋ ಮಾಡ್ತಾ ಮಸಾಜ್ ಮಾಡ್ತಾ ಬಂದರೆ ಖಂಡಿತ ಅದೆಲ್ಲ ಒಂದು 15 ಡೇಸ್ ಒಳಗಡೆ ರೆಡ್ಯೂಸ್ ಆಗ್ತಾ ಬರುತ್ತೆ ಅಂತಲೇ ಹೇಳ್ಬೋದು. ಇದು ನನ್ನ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನನ್ನ ಫೇಸಲ್ಲಿ ಮೊದಲಿಗೆ ಫೋರ್ಹೆಡ್ ಮೇಲೆಲ್ಲ ಸಿಕ್ಕಾಬಟ್ಟೆ ಪಿಂಪಲ್ ಆಗಿ ಬ್ಲ್ಯಾಕ್ ಮಾರ್ಕ್ಸ್ ಎಲ್ಲ ಆಗಿಬಿಟ್ಟಿತ್ತು. ಆವಾಗ ನಾನು ಈ ಥರ ಹಸಿ ಹಾಲನ್ನು ತಗೊಂಡು ನೀಟಾಗಿ ಮಸಾಜ್ ಮಾಡಿಕೊಂಡು ಅದನ್ನೆಲ್ಲ ಕ್ರಮೇಣ ರಿಡ್ಯೂಸ್ ಮಾಡ್ಕೊಳ್ತಾ ಬಂದೆ. ಸೊ ಇವಾಗ ಫೇಸೆಲ್ಲ ನೀಟಾಗಿ ಕ್ಲೆನ್ಸ್ ಮಾಡಿ ಆಗಿದೆ. ಇವಾಗ ನೀಟಾಗಿ ಫೇಸ್ ವಾಶ್ನ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ಲ, ಇವಾಗ ನೀಟಾಗಿ ಫೇಸ್ನ ವಾಶ್ ಮಾಡ್ಕೊಂಡಿದ್ದೀನಿ. ಫೇಸ್ನ ಟವಲಲ್ಲಿ ಡಿಪ್ ಮಾಡ್ಕೊಳ್ಳಿ. ತುಂಬ ರಫ್ ಮಾಡಿ ಹಿಂಗೆ ಎಲ್ಲ ಒರೆಸ್ಬೇಡಿ ಫೇಸನ್ನು, ಜಸ್ಟ್ ಈ ಥರ. ಸೊ ಯೂಶ್ವಲಿ ನೋಡಿರ್ತೀವಿ ಈ ಕಾಲೇಜ್ಗೆ ಹೋಗೋ ಅರ್ಜೆಂಟಲ್ಲಿ ಮತ್ತು ಸುಮಾರು ಜನ ಹೌಸ್ ವೈಫ್ಗಳು ಮನೇಲಿ ಕೆಲಸದ ಒತ್ತಡದಲ್ಲಿ ಬ್ಯುಸಿಲಿ ಫೇಸನ್ನು ಟವಲಿಂದ ಹಾಕಿ ಹಿಂಗುಜ್ಜಿ ಹಿಂಗೆಲ್ಲ ಮಾಡಿ ಅದನ್ನು ಫುಲ್ಲು ಫೇಸನ್ನು ಸಿಕ್ಕಾಪಟ್ಟೆ ರಫಾಗಿ ಟ್ರೀಟ್ ಮಾಡ್ತಾರೆ. ಸೊ ಆ ರೀತಿ ಟ್ರೀಟ್ ಮಾಡೋದ್ರಿಂದ ಬೇಗ ನಮ್ಮ ಸ್ಕಿನ್ನು ಸ್ಯಾಗಿ ಆಗುವಂಥದ್ದು, ಬೇಗ ರಿಂಕಲ್ಸ್ ಬರುವಂಥದ್ದು ಎಲ್ಲ ತೊಂದರೆ ಆಗುತ್ತೆ. ಸೊ ನೀವು ಅಂದ್ಕೊಳ್ಬೋದು, ಸೊ ಜಸ್ಟ್ ಟವಲಿಂದ ಈ ಥರ ಒರೆಸೋದ್ರಿಂದ ಹಿಂಗೆ ಮಾಡೋದ್ರಿಂದ ಫೇಸು ಜೋರು ಬಿಟ್ಬಿಡುತ್ತಾ ಅಂತ. ಸೊ ಬೇರೆ ರೀಸನ್ಸಿಂದನೂ ಆಗುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಸೊ ಆದ್ರೂ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೇರ್ ಅಂತ ನಾವು ಕೊಟ್ಟರೆ ಅದು ಆದಷ್ಟು ಹೆಲ್ದಿಯಾಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ನಾನು ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತಾ ಇದ್ದೀನಿ. ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ, ನೋಡ್ತಾ ಇದ್ದೀರಲ್ಲ, ಪ್ಲೇನ್ ಕಡಲೆ ಹಿಟ್ಟಿದು. ಸೊ ಇದಕ್ಕೆ ಇವಾಗ ಸ್ವಲ್ಪ ನೀರನ್ನು ಹಾಕಿಬಿಟ್ಟು, ಜಸ್ಟ್ ಪ್ಲೇನ್ ವಾಟರ್, ಇದು ಫಿಲ್ಟರ್ ವಾಟರ್ ಅಥವಾ ನಾರ್ಮಲ್ ವಾಟರ್ ಯಾವುದಾದ್ರೂ ಆಗುತ್ತೆ. ಸೊ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಪೇಸ್ಟ್ ರೆಡಿ ಆಯಿತು. ಇವಾಗ ಇದನ್ನೇನು ಪ್ಯಾಕ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಫೇಸನ್ನು ನೀಟಾಗಿ ಇನ್ನೊಂದು ಸರ್ತಿ ವಾಶ್ ಮಾಡ್ಕೊಳ್ಳಿಕ್ಕೆ ಈ ಪ್ಯಾಕನ್ನು ನಾನು ಮಾಡ್ಕೊಂಡಿರುವಂಥದ್ದು. ಇಷ್ಟು ಫ್ಲೋ ಆಗಿರಬೇಕು ಕ್ರೀಮು, ಆ ಥರ ರೆಡಿ ಮಾಡ್ಕೊಳ್ಳಿ. ಇದನ್ನು ಇವಾಗ ಫೇಸ್ ಮೇಲೆ ಈ ಥರ ಅಪ್ಲೈ ಮಾಡ್ಕೊಬೇಕು. ಸರ್ಕ್ಯುಲರ್ ಮೋಷನಲ್ಲಿ ನೀಟಾಗಿ ಫೇಸಿಗೆಲ್ಲ ಹಚ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಈ ಥರ ನೀಟಾಗಿ ಹಚ್ಕೊಳ್ಬೇಕು. ಈ ಥರ ಸ್ಟೆಪ್ಸ್ ಏನಾದರೂ ನೀವು ಫಾಲೋ ಮಾಡಿ ಫೇಸ್ ಪ್ಯಾಕನ್ನು ಮಾಡ್ಕೊಂಡ್ರಿ ಅಂದರೆ ಒಂದು ವಾಶಲ್ಲೇ ನಿಮಗೆ ತುಂಬ ಡಿಫ್ರೆನ್ಸ್ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ. ನೀವೇ ಸೆಲ್ಫಾಗಿ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡ್ಬೋದು. ಈ ಫೇಸ್ ಪ್ಯಾಕ್ ತುಂಬ ಹಿಂಗೆ ಕೈ ರೊಟೇಟ್ ಆಗಲಿಕ್ಕೆ ಆಗ್ತಿಲ್ಲ ಅಂದರೆ ಜಸ್ಟ್ ಡಿಪ್ ಮಾಡಿ ನೀರನ್ನು ಈ ಥರ ಒಂದೊಂದು ಹನಿ ಹಾಕ್ಕೊಂಡು ಈ ಥರ ಮಸಾಜ್ ಮಾಡ್ಕೊಬೇಕು. ನೋಸ್ ಬ್ರಿಡ್ಜ್ ಹತ್ರ ತುಂಬ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಯಾರಿಗೆಲ್ಲ ಇದೆ ಅವರೆಲ್ಲ ನೀಟಾಗಿ ಈ ಥರ ಮಸಾಜ್ ಕೊಟ್ಕೊಂಡು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದ್ರಿಂದ ತುಂಬ ಬೇಗನೆ ರೆಡ್ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಇಲ್ಲಿ ಲಿಪ್ಸ್ ಹತ್ರ ಡಾರ್ಕ್ ಲಿಪ್ಸ್ ಎಲ್ಲ ಆಗಿರುತ್ತೆ ನೋಡಿ, ಈ ಥರ ಇವಾಗ ಅದ್ರ ಹತ್ರನೂ ಸ್ವಲ್ಪ ನೀಟಾಗಿ ಮಸಾಜನ್ನು ಕೊಟ್ಕೊಬೇಕು. ನೋಡ್ತಾ ಇದ್ದೀರಲ್ಲ, ಅಂಡರ್ ಐ ಹತ್ರನೂ ಕೂಡ ಈ ಥರ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ಸೀರಿಯಸ್ಲಿ ಈ ಥರ ಮಾಡ್ಕೊಳ್ಳುವಾಗ ಫೇಸ್ಗೆ ಎಷ್ಟು ಆರಾಮಂತ ಫೀಲ್ ಆಗುತ್ತೆ ಗೊತ್ತಾ. ನೀವೇ ಎಕ್ಸ್ಪೀರಿಯೆನ್ಸ್ ಮಾಡಿ. ಬೇಕಾದರೆ ಈ ವಿಡಿಯೋ ನೋಡಾಗಿದ್ದ ತಕ್ಷಣ ಮಿಸ್ ಮಾಡಿದೆ ಎಲ್ಲರೂ ಕೂಡ ಈ ಹೋಮ್ ರೆಮಿಡಿ, ಹೋಮ್ ಫೇಸ್ ಪ್ಯಾಕನ್ನು ಮಾಡ್ಕೊಂಡು ನೋಡಿ. ತುಂಬ ಎಫೆಕ್ಟಿವ್ ಇದೆ. ಸೊ 1000 ರೂಪಾಯಿ ಕೊಟ್ಟು ನಾವು ಹೊರಗಡೆ ಫೇಸ್ ಪ್ಯಾಕ್ಸ್, ಫೇಸ್ ವಾಶ್ ಇದೆಲ್ಲ ಮಾಡಿಸ್ಕೊಳ್ಳೋದಕ್ಕಿಂತ ಮನೇಲೇ ಈ ಥರ ಹೋಮ್ ರೆಮಿಡೀಸ್ನ ಟ್ರೈ ಮಾಡೋದು ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ಸೊ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಅಂತೂ ಇಲ್ಲವೇ ಇಲ್ಲ ಇದರಲ್ಲಿ. ಯಾವಾಗಲೂ ಆದಷ್ಟು ಈ ಥರ ಸರ್ಕ್ಯುಲರ್ ಮೋಷನಲ್ಲಿ, ಇಲ್ಲಾಂದರೆ ಈ ಥರ ಕೆಳಗಡೆಯಿಂದ ಮೇಲ್ಗಡೆ ಫೇಸ್ನ ಮಸಾಜ್ ಮಾಡೋ ಥರ ಮಾಡಬೇಕು. ಈ ಥರ ಮಾಡ್ಕೊಡ್ದು ಕೆಳಗಡೆಗೆ ಹಿಂಗೆ ಅದು ಸರ್ಕ್ಯುಲರ್ ಮೋಷನ್ ಅಂದ್ರೂ ಲಿಫ್ಟ್ ಮಾಡೋ ಥರ ಇರಬೇಕು ಫೇಸನ್ನು. ನೋಡಿ, ಈ ಥರ ಹಿಂಗೆ ಮಾಡಿಬಿಡಿ, ಫೇಸ್ ಸ್ಯಾಗಿ ಆಗುತ್ತೆ. ಈಗ 2 ಮಿನಿಟ್ಸ್ ಈ ಥರ ನೀವು ಮಸಾಜ್ ಮಾಡ್ಕೊಬೇಕು. 2 ಮಿನಿಟ್ಸ್ ಆಗಿದ್ದಾದ ನಂತರ ಫೇಸನ್ನು ವಾಶ್ ಮಾಡ್ಕೊಂಡು ಬರಬೇಕು. ಫೇಸ್ನ ವಾಶ್ ಮಾಡ್ಕೊಂಡು ಬರ್ತೀನಿ. ಸೊ ಇವಾಗ ಫೇಸ್ ವಾಶ್ ಕಂಪ್ಲೀಟ್ ಆಗಿದೆ. ಫೇಸ್ನ ವಾಶ್ ಮಾಡ್ಕೊಂಡಿದ್ದಾಯಿತು. ಇವಾಗ ನಾವು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ಈ ಪ್ಯಾಕನ್ನು ಇವಾಗ ಅಪ್ಲೈ ಮಾಡ್ಕೊಳ್ಬೇಕು. ಈ ಥರ 3 ಸ್ಟೆಪ್ಸ್ನ ಫಾಲೋ ಮಾಡಿ ನಾವು ಫೇಸ್ ಪ್ಯಾಕನ್ನು ಮಾಡ್ಕೊಳ್ಳೋದ್ರಿಂದ ತುಂಬಾ ಬೇಗನೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದಂತಹ ಫೇಸ್ ಪ್ಯಾಕ್ ಇವಾಗ ಫೇಸ್ಗೆ ಅಪ್ಲೈ ಮಾಡೋ ಟೈಮ್ ಬಂತು. ಸೊ ನೀವು ಬ್ರಷ್ನ ಕೂಡ ಯೂಸ್ ಮಾಡಿ ಫೇಸ್ಗೆ ಅಪ್ಲೈ ಮಾಡ್ಕೊಬೋದು. ಸೊ ನನ್ನ ಸಜೆಷನ್ ಏನಂದರೆ ಆದಷ್ಟು ಹ್ಯಾಂಡಲ್ಲೇ ಫೇಸ್ಗೆ ಟಚ್ ಮಾಡಿ ಮಸಾಜ್ ಮಾಡೋದ್ರಿಂದ, ಫೇಸ್ ಪ್ಯಾಕನ್ನು ಅಪ್ಲೈ ಮಾಡೋದ್ರಿಂದ ಫೇಸ್ಗೆ ಬೇಗನೆ ಎಫೆಕ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಈಗ ಬ್ರಷಲ್ಲಿ ನಾವು ತೊಗೊಂಡು ನೀಟಾಗಿ ಈ ಥರ
ಅಪ್ಲೈ ಮಾಡಿದ್ರೆ ಹೆಂಗೆ ಅದು ಎಫೆಕ್ಟಿವ್ನೆಸ್ನ ಕೊಡುತ್ತೆ ಹೇಳಿ. ಈಗ ನಾವು ಏನೇ ಆಗಲಿ, ಯಾವುದೇ ಕೆಲಸನೇ ಆಗಲಿ ಕೈಯಲ್ಲಿ ಮಾಡಿದಷ್ಟು ಎಫೆಕ್ಟಿವ್ ಈ ಫೇಸ್ ಪ್ಯಾಕ್ ಬ್ರಷ್ಗಳಲ್ಲಿ ಅಪ್ಲೈ ಮಾಡೋದ್ರಿಂದ ಬೇಗ ಅಷ್ಟು ರಿಸಲ್ಟ್ ಬರೋದಿಲ್ಲ. ಸೊ ನಾನು ಬ್ಯೂಟಿಷನ್ಗೆ ಹೋಗ್ತಿದ್ದಾಗ ನಮ್ಮ ಮೇಡಮ್ ಹೇಳ್ಕೊಟ್ಟಿದ್ದಂತಹ ಟಿಪ್ ಇದು. ಆದಷ್ಟು ಹ್ಯಾಂಡ್ಸ್ನ ಯೂಸ್ ಮಾಡಿ ಯಾವುದೇ ಥರ ಫೇಸ್ ಪ್ಯಾಕ್ ಆಗಿರ್ಬೋದು, ಯಾವುದೇ ಪ್ಯಾಕ್ಗಳನ್ನ ಮಾಡ್ಕೊಂಡ್ರು, ಮಸಾಜ್ಗಳನ್ನ ಮಾಡ್ಕೊಂಡ್ರು ಆದಷ್ಟು ಹ್ಯಾಂಡ್ಸನ್ನ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ರು ಅವರು. ಸೊ ನಾವು ಅದನ್ನು ಕೂಡ ಫಾಲೋ ಮಾಡ್ತಿದ್ದೆ. ಅದರಿಂದ ಕೂಡ ನನಗೆ ಬೆಸ್ಟ್ ರಿಸಲ್ಟ್ ಕೂಡ ಸಿಕ್ಕಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಸೊ ಇವಾಗ ಈ ಪ್ಯಾಕನ್ನು ನಾನು ನೀಟಾಗಿ ಅಪ್ಲೈ ಮಾಡ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಕ್ರೀಮ್ ಅಂತ ಹೇಳಿಬಿಟ್ಟು. ಯಾವುದೇ ಫೇಸ್ ಪ್ಯಾಕ್ ಆದ್ರೂ ಈ ಥರ ಅಪ್ಪರ್ ವರ್ಷನಲ್ಲೇ ನಾವು ಅಪ್ಲೈ ಮಾಡುವಂಥದ್ದು. ಡೌನ್ವರ್ಡ್ಸ್ ಹಿಂಗೆ ಅಪ್ಲೈ ಮಾಡಬೇಡಿ, ಆವಾಗಲೇ ಹೇಳಿದಾಗೆ ಸ್ಕಿನ್ನು ಸ್ಯಾಗಿ ಆಗುತ್ತೆ. ಆದಷ್ಟು ಸ್ವಲ್ಪ ಕಣ್ಣಿನಿಂದ ಚೂರು ದೂರನೇ ಹಚ್ಕೊಳ್ಳಿ. ಸೊ ನಾವು ಮಾಡುವಂಥ ಫೇಸ್ ಪ್ಯಾಕ್ಸ್ಗಳು ಯಾವುದು ಕಣ್ಣಿಗೆ ಎಫೆಕ್ಟ್ ಮಾಡದೇ ಇರಲಿ. ಮತ್ತು ಕಣ್ಣಿನ ಕೆಳಗಡೆ ಸ್ವಲ್ಪ ಸೆನ್ಸಿಟಿವ್ ಇರುತ್ತೆ ಅಂತ ಹೇಳಿಬಿಟ್ಟು ಆದಷ್ಟು ಕಣ್ಣಿನ ಕೆಳಗಡೆ ಜಾಸ್ತಿ ಇದು ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ಗ್ಯಾಪ್ ಬಿಟ್ಟೇನೆ ಈ ಥರ ಫೇಸ್ ಪ್ಯಾಕನ್ನು ಹಾಕ್ಕೊಳ್ಳಿ. ಕೇರ್ಫುಲ್. ಐಬ್ರೋಸ್ಗೆ ಏನಾದರೂ ಅಂಟ್ಕೊಂತು ಅಂದರೆ ಐಬ್ರೋಸ್ ಕೂಡ ಕಿತ್ಕೊಂಡು ಬರೋ ಚಾನ್ಸಸ್ ಇದೆ. ಸೊ ಹಾಗಾಗಿ ಐಬ್ರೋಸ್ ಹತ್ರ ನೋಡಿಕೊಂಡು ನಿಧಾನಕ್ಕೆ ಅಪ್ಲೈನ ಮಾಡ್ಕೊಳ್ಳಿ. ಇನ್ ಕೇಸ್ ಏನಾದರೂ ಈ ಥರ ಹಚ್ಚುವಾಗ ಐಬ್ರೋ ತಾಕ್ತು ಅಂದರೆ ನೀಟಾಗಿ ಈ ಥರ ತೆಗೆದುಬಿಡಿ. ಇಲ್ಲ ಕಂಪ್ಲೀಟಾಗಿ ಆರಾದ ಮೇಲೆ ತೆಗಿತೀವಿ ಅಂದರೆ ಸಮ್ಟೈಮ್ಸ್ ಐಬ್ರೋಸ್ ಕೂಡ ಹೋಗುವಂಥ ಚಾನ್ಸಸ್ ತುಂಬಾ ಇದೆ. ಸೊ ಅದಕ್ಕೋಸ್ಕರ ಈ ಥರ ನೀಟಾಗಿ ಅಪ್ಲೈನ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಇವಾಗ ಇನ್ನೂ ಇಷ್ಟು ಮಿಕ್ಕಿದೆ. ಏನಾದರೂ ಫೇಸ್ ಪ್ಯಾಕನ್ನು ಮಾಡಿಕೊಂಡು ಒಂದು 10 to 15 ಮಿನಿಟ್ಸ್ ಬಿಟ್ಟು ಸ್ನಾನಕ್ಕೆ ಹೋಗ್ತೀನಿ ಅಂತ ಹೇಳಿದರೆ ನೀವು ಆರಾಮ್ಸೆ ಕೈ ಕಾಲುಗಳಿಗೆಲ್ಲ ಹಚ್ಕೊಳ್ಬೋದು. ಯಾವುದೇ ರೀತಿ ತೊಂದರೆ ಇಲ್ಲ. ಆದಷ್ಟು ಈ ಒಂದು ಫೇಸ್ ಪ್ಯಾಕನ್ನು ಆದಷ್ಟು ನೈಟ್ ಟೈಮ್ ಟ್ರೈ ಮಾಡಿ, ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದನ್ನು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು 2 to 3 ಡೇಸ್ ಯೂಸ್ ಮಾಡ್ಕೊಬೋದು. ಯಾವುದೇ ರೀತಿಯಾಗ್ಲೂ ಕೂಡ ಹಾಳಾಗೋದಿಲ್ಲ. ಇನ್ನು ಈ ಫೇಸ್ ಪ್ಯಾಕನ್ನು ಮಾಡ್ಕೊಳ್ಳೋದ್ರಿಂದ ಕೈ ಕಾಲಲ್ಲಾಗಿರುವಂಥ ಟ್ಯಾನ್, ಫೇಸಲ್ಲಾಗಿರೋ ಟ್ಯಾನ್ ಕೂಡ ಆರಾಮಾಗಿ ರಿಮೂವ್ ಆಗುತ್ತೆ. ಸೊ ಈಗ ನಾನು ಒಂದು 10 to 15 ಮಿನಿಟ್ಸ್ ಆರಾಮಾಗಿ ರೆಸ್ಟ್ ಮಾಡ್ತೀನಿ. ಸೊ ಹಿಂದೆಗಡೆ ಈ ಥರ ಒಂದು ಚೇರ್ನ ಇಟ್ಕೊಂಡು ಅದ್ರ ಮೇಲೆ ಒಂದು ಪಿಲ್ಲೋನ ಇಟ್ಕೊಂಡು ಈ ಥರ ಕಣ್ಣ ಮೇಲೆ 2 ಕುಕುಂಬರ್ನ ಇಟ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ಬೋದು. ಕಣ್ಣಿಗಂತೂ ತುಂಬ ಅಂದರೆ ತುಂಬಾ ತಂಪು. ಸೊ ಈ ಥರ ಆರಾಮಾಗಿ 20 ಮಿನಿಟ್ಸ್ ರಿಲ್ಯಾಕ್ಸ್ ಮಾಡೋದ್ರಿಂದ ನಮಗೂ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗುತ್ತೆ. ಸೊ ಇವಾಗ 20 ಮಿನಿಟ್ಸ್ ಟೈಮ್ ಆಗಿದೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ ಅಂತ ಹೇಳಿಬಿಟ್ಟು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ ಅಂದ್ಬಿಟ್ಟು. ನೀಟಾಗಿ ಇದನ್ನು ಅಪ್ವರ್ಡ್ ಮೋಷನಲ್ಲಿ ಈ ಥರ ನೀಟಾಗಿ ತೆಕ್ಕೊಬೇಕು. ನೋಡ್ತಾ ಇದ್ದೀರಲ್ಲ, ಕೆಳಗಡೆ ಈ ಥರ ಒಂದು ಪೇಪರ್ ಇಟ್ಕೊಳ್ಳಿ. ಮೈ ಗಾಡ್, ಒಂದೇ ಅಪ್ಲೈಗೆ ಎಷ್ಟು ಚೆನ್ನಾಗಿ ಗ್ಲೋ ಬಂದಿದೆ ಫೇಸು. ನೋಡ್ತಾ ಇರ್ಬೋದು ನೀವೇನೆ. ನಿಧಾನಕ್ಕೆ ಈ ಥರ ತೆಕ್ಕೊಳ್ಳಿ. ಹೇರ್ಸು ಕೂಡ ನೀಟಾಗಿ ಬರುತ್ತೆ. ಫೇಸಲ್ಲಿ ಇರುವಂಥ ಹೇರ್ಸ್ ಕೂಡ ನೀಟಾಗಿ ರಿಮೂವ್ ಆಗುತ್ತೆ. ಅಕಸ್ಮಾತ್ ನಿಮ್ಗೆ ಈ ಥರ ತೆಗಿಲಿಕ್ಕೆ ಪೇನ್ ಆಗ್ತಿದೆ ಅಂತ ಅಂದರೆ ನೀವು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ವಾಶ್ ಮಾಡ್ಕೊಂಡು ಕೂಡ ಬರ್ಬೋದು. ಆರಾಮ್ಸೆ ಬರುತ್ತೆ ಈ ಥರ ಮಾಡಿದ್ರೆ. ಆ್ಯಂಡ್ ಫೋರ್ಹೆಡ್ಡಲ್ಲಿರುವಂಥ ಹೇರ್ಸ್ ಎಲ್ಲ ನೀಟಾಗಿ ಬರುತ್ತೆ. ನೋಡ್ಬೋದು ನೀವು. ಸೆನ್ಸಿಟಿವ್ ಸ್ಕಿನ್ ಏನಾದರೂ ಇದೆ ಅಂದರೆ ಈ ಥರ ಪೀಲ್ ಮಾಡಿ ತೆಗಿಲಿಕ್ಕೆ ಹೋಗಬೇಡಿ. ಸಮ್ಟೈಮ್ಸ್ ರ್ಯಾಷಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕಾಗಿ ಸೆನ್ಸಿಟಿವ್ ಸ್ಕಿನ್ ಇದೆ ಅಂತ ಹೇಳಿದರೆ ನೀವು ಆರಾಮಾಗಿ ಫೇಸ್ ವಾಶನ್ನು ಮಾಡ್ಕೊಂಡ್ಬಿಡಿ. ಸೊ ಇವಾಗ ನಾನು ನೀಟಾಗಿ ಫೇಸ್ನ ವಾಶ್ ಮಾಡ್ಕೊಂಡು ಬರ್ತೀನಿ. ಸೊ ನೋಡ್ತಾ ಇರ್ಬೋದು ಫೇಸ್ ಎಷ್ಟು ಕ್ಲಿಯರಾಗಿದೆ ಅಂತ ಹೇಳಿಬಿಟ್ಟು. ನೋಡ್ತಾ ಇದ್ದೀರಲ್ಲ, ಫೇಸಲ್ಲಿರುವಂಥ ಇಲ್ಲಿ ಸ್ವಲ್ಪ ಕಪ್ಪು ಕಪ್ಪು ಕಲೆನೂ ಕೂಡ ಇತ್ತಲ್ವ, ಅದೆಲ್ಲ ಹೋಗ್ತಾ ಇದೆ ನೀಟಾಗಿ. ನೋಡ್ತಾ ಇರ್ಬೋದು. ಸೊ ಯಾವುದೇ ರೀತಿ ಸೋಪ್ ಆಗಿರ್ಬೋದು ಅಥವಾ ಫೇಸ್ ವಾಶ್ ಆಗಿರ್ಬೋದು ನಾನು ಯೂಸ್ ಮಾಡಿ ಫೇಸ್ನ ವಾಶ್ ಮಾಡಿಲ್ಲ. ಜಸ್ಟ್ ಹಂಗೇ ನಾನು ಏನು ಫೇಸ್ ಪ್ಯಾಕ್ನ ಹಾಕೊಂಡಿದ್ದೆ ಅಲ್ವಾ, ಅದರಿಂದನೇ ನಾನು ಫೇಸ್ನ ವಾಶ್ ಮಾಡ್ಕೊಂಡಿರುವಂಥದ್ದು. ಏನೂ ಹಾಕಿಲ್ಲ ನಾನು. ಸೊ ಫೇಸ್ ಎಲ್ಲ ವಾಶ್ ಆಗಿದ್ದಾದ ನಂತರ ಸ್ವಲ್ಪ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ಳಿ. ಸಿಕ್ಕಾಬಿಟ್ಟೆ ರಿಲ್ಯಾಕ್ಸೇಷನ್ ಸಿಗುತ್ತೆ ಗೊತ್ತಾ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ ಫೇಸ್ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಫೇಸಿಗೆ ಯಾವುದೇ ರೀತಿಯಾಗಿರುವಂಥ ಫೌಂಡೇಶನ್ ಆಗಿರ್ಬೋದು, ಮೇಕಪ್ ಐಟಮ್ಸ್ಗಳು ಯಾವುದನ್ನು ನಾನು ಯೂಸ್ ಮಾಡಿಲ್ಲ. ಜಸ್ಟ್ ನಾನು ಮಾಯ್ಶ್ಚರೈಸಿಂಗ್ ಕ್ರೀಮ್ ಮಾತ್ರ ಅಪ್ಲೈ ಮಾಡ್ಕೊಂಡಿರುವಂಥದ್ದು. ಚಿಕ್ಕದಾಗಿ ಬೊಟ್ಟಿಟ್ಕೊಳ್ಳೋಣ. ಸ್ವಲ್ಪ ಲಿಪ್ಸ್ಟಿಕ್.
ಸೊ ಇಷ್ಟೇನೆ ನನ್ನ ಮೇಕಪ್ ಹೇಗೆ ಕಾಣಿಸ್ತಿದೆ ನೋಡಿ, ಎಷ್ಟು ಚೆನ್ನಾಗಿ ಸ್ಕಿನ್ನಲ್ಲಿ ಗ್ಲೋನೆಸ್ ಬಂದಿದೆ ಅಂತ ಹೇಳಿಬಿಟ್ಟು ನಾನು ಯಾವುದೇ ರೀತಿ ಒಂದು ಮೇಕಪ್ಪನ್ನು ಮಾಡ್ಕೊಂಡಿಲ್ಲ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ನಿಮ್ಮ ಸ್ಕಿನ್ನನ್ನು ಗ್ಲೋ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ಈ ಒಂದು ಹೋಮ್ ರೆಮಿಡಿ ಫೇಸ್ ಪ್ಯಾಕನ್ನು ಖಂಡಿತ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಸಿಗ್ತೀನಿ ಮತ್ತೆ ಇನ್ನೊಂದು ಹೆಲ್ತ್ ಟಿಪ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಟಾಟಾ ಎಲ್ಲರಿಗೂ.